ಸಿಗ್ನೇಚರ್ ಹಾಯ್ ರೆಡಿನಾ? ರೆಡಿ ರೆಡಿ ಗೈಸ್. ಮನೆಗೆ ಅಳಿಯ ಮಗಳು ಬರ್ತಾವ್ರೆ ಅಂತ ನಮ್ಮ ಅಮ್ಮ ನೋಡಿ ಎಷ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ನಂಗೆ ಗ್ರೀನ್ ಚಾಪ್ಸ್ ಇಷ್ಟ ಆಯ್ತು. ನಿಜ ನಾನು ಮಾಡಿದ್ದೀನಿ ಅಂತನಾ? ಫಸ್ಟ್ ಟೈಮ್ ನನ್ನ ಲೈಫ್ ಟೈಮಲ್ಲಿ ನೋಡಿರೋದು. ನಮ್ಮ ವಿಡಿಯೋದಲ್ಲಿ ಯಾರ್ಯಾರು ಬರ್ತಾರೆ ಶ್ರೀನಿ? ಯಾರು? ಗೈಸ್ ಕಬಾಬ್ ಮಾಡೋದು ಸಖತ್ತಾಗಿ ಕಲ್ತವನೆ ನಂದಿ. ಸೊ ಅವ್ನ ಕೈಲಿ ಕಬಾಬ್ ಮಾಡಿಸ್ತೀವಿ. ಮಧು ಅಕ್ಕ ಏನಾಗೈತೆ ಹೇಳು? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ಮದನ್ಗೌಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಯುಗಾದಿ ಒಳಗೆಲ್ಲ ನೋಡಿರ್ತೀರ. ಇವತ್ತು ಯುಗಾದಿಯ ನೆಕ್ಸ್ಟ್ ಡೇ. ಏನು ಅಂತಂದರೆ ಎಲ್ಲ ಕಡೆನೂ ಯೂಶ್ವಲಿ ನಾನ್ ವೆಜ್ ಅಲ್ವ ಮಾಡೋದು, ನಾವು ಕೂಡ ನಾನ್ ವೆಜ್ ಮಾಡ್ತಾಯಿದ್ದೀವಿ. ಯುಗಾದಿ ಹಬ್ಬದಕ್ಕಿಂತ ಯುಗಾದಿ ನೆಕ್ಸ್ಟ್ ಡೇ ಇರುತ್ತಲ್ಲ, ಆ ವೈಬ್ ಸಕ್ಕತ್ತಾಗಿರುತ್ತೆ ಗೈಸ್ ಹಳ್ಳಿ ಕಡೆ. ಸೊ ಇವತ್ತು ಮಧು, ನಿಖಿಲ್ ಅವರು ಮತ್ತು ನಿಶಾ 3 ಜನ ಕೂಡ ನಮ್ಮ ಮನೆಗೆ ಬರ್ತಾ ಇದ್ದಾರೆ, ಆನ್ ದಿ ವೇ ಇದ್ದಾರೆ. ಲೇಟ್ ಆಗಿಬಿಟ್ಟಿದೆ. ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಮಾರ್ನಿಂಗಿಂದ ಐಟಮ್ಸ್ಗಳೆಲ್ಲ ತಗೊಬರ್ಬೇಕಾಯಿತು. ಚಿಕನ್, ಮಟನ್, ಈ ಸೊಪ್ಪುಗಳು ಅದು ಇದು ಎಲ್ಲ ತಗೊಂಬಂದೆಲ್ಲ ಕೊಟ್ಟಿದ್ದೀನಿ. ಸೊ ಈಗ ನಮ್ಮ ಮನೆಗೆ ಹಾಯ್ ಚಿನ್ನು. ಹಾಯ್ ಹಾಯ್. ನಮ್ಮ ಅಜ್ಜಿ ನೋಡಿ ಗೈಸ್, ಊರಿಂದ ಬಂದಿದ್ದೀವಿ ನಮ್ಮ ಅಜ್ಜಿನ. ಆ್ಯಂಡ್ ನಮ್ಮ ದೊಡ್ಡಮ್ಮ ನಮ್ಮ ಮನೆಗೆ ಗೆಸ್ಟ್ ಆಗಿ ಬಂದಿದ್ದಾರೆ. ಬಂದು ಕೆಲಸ ಮಾಡ್ತಾವ್ರೆ ನೋಡಿ, ಸೊಪ್ಪೆಲ್ಲ ಬಿಡಿಸ್ತಾ ಇದ್ದಾರೆ. ನಮ್ಮಮ್ಮ ರೆಡಿಯಾಗಕ್ಕೆ ರೂಮ್ ಒಳಗೆ ಹೋಗಿದ್ದಾರೆ ಗೈಸ್. ನಮ್ಮಮ್ಮ ಆಗಲೇ ಅರ್ಲಿ ಮಾರ್ನಿಂಗ್ಗೆ ಎದ್ದು ಮಟನ್ನು ಬೆಳಗ್ಗೆ 4 ಗಂಟೆಗೆ ಬಂದಿತ್ತು. ಸೊ ಮಟನ್ ಸಾಂಬಾರು ರೆಡಿ ಇದೆ. ಇಲ್ಲಿ ನಮ್ಮ ಹೆಡ್ ಶೆಫು ಕಬಾಬ್ಗೆ ರೆಡಿ ಮಾಡ್ಕೊತಾ ಇದ್ದಾನೆ. ಚಿಕ್ಕ ಪೀಸು ಗೈಸ್. ಕಬಾಬ್ ಮಾಡೋದು ಸಖತ್ತಾಗಿ ಕಲ್ತವನೆ ನಂದಿ. ಸೊ ಅವ್ನ ಕೈಲಿ ಕಬಾಬ್ ಮಾಡಿಸ್ತೀನಿ. ಅವ್ನು ಚಿಲ್ಲಿ ಚಿಕನ್ ಮಾಡ್ತಾ ಇದ್ದಾನೆ ಗೈಸ್. ಮನೆಗೆ ಅಳಿಯ ಮಗಳು ಬರ್ತಾವ್ರೆ ಅಂತ ನಮ್ಮ ಅಮ್ಮ ನೋಡಿ ಎಷ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ಆದರೆ ಹೊಸ ಸೀರೆ ಹಾಕೊಂಡವ್ರೆ. ಹೊಸ ಸೀರೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಸ್ಟಿಕ್ಕರು ತೆಗಿಯಲ್ಲ, ಸ್ಟಿಕ್ಕರು ಅಲ್ಲೇ ಇರುತ್ತೆ. ನೋಡಿ ಗೈಸ್, ಬಾಡೊಟ್ಟು ನಮ್ಮಮ್ಮ ನೆನ್ನೆ ಸಿಂಪಲ್ ಸೀರೆ ಉಟ್ಕೊಂಡು ಇವತ್ತು ಹೊಸದಡ್ಕೋಗೆ ಒಂಚೂರು ಗ್ರ್ಯಾಂಡ್ ಆಗಿರೋ ಸೀರೆ ಉಟ್ಕೊಂಡವ್ರು ಅಡುಗೆ ಮಾಡೋಕ್ಕೆ. ಏನಮ್ಮ ನಿಮ್ಮದು ಟೆಕ್ನಿಕ್ಕು? ನಿಮ್ಮ ಕಾಲದಲ್ಲಿ ಇದೇ ಥರ ಮಾಡ್ತಿದ್ರ ಹಬ್ಬ? ಹಾಂ, ಎಲ್ಲ ಕಾಲದಲ್ಲಿ ಹಿಂಗೇನೆ. ಯುಗಾದಿ ಹಬ್ಬ ಆದ್ಮೇಲೆ ಹೊಸದಡ್ಕೋ ಏನೇನು ವೆರೈಟಿ ಮಾಡ್ತಿದ್ರಿ ಆಗ? ಏನಿಲ್ಲ, ಒಬ್ಬಟ್ಟು, ಹಾಂ, ಪುಳಿಯೋಗರೆ, ಪಲ್ಯ, ಗೊಜ್ಜು, ಕಾಳು ಗೊಜ್ಜು ಎಲ್ಲ ಮಾಡ್ತಾ ಇದ್ದು. ಹೊಸದಡ್ಕಲ್ಲಿ ಮಾಮೂಲಿ ನಾನ್ ವೆಜ್ಜು. ಮೇಡಮ್ ಅವ್ರ ಕೈದು ನಾನ್ ವೆಜ್ಜು. ಎಷ್ಟು ಜನಕ್ಕೆ ಮಾಡ್ತಿದ್ಯಾವ ಅವಾಗ? ಎಷ್ಟು ಜನಕ್ಕೆ ಅಂದ್ರೆ ಹಳಿದಿರ್ಗೆ ಎಲ್ಲ ಜೋರಾಗಿ ಮಾಡ್ಬೇಕಾಯ್ತು ಅವಾಗ. 3 ಜನ ಎಳೆದೀರ್ ಬರೋರು, ಮೊಮ್ಮಕ್ಳು ಎಲ್ಲ ಬರೋರು. ಆದ್ರೆ ಈಗಲೂ ಹಂಗೆ ಮಾಡ್ಬೇಕು, ಈಗಲೂ ಜೋರಾಗಿ. ದೊಡ್ಡ ಮಗಳು ಮಾತ್ರ ಮಾಡೋಳು, ಎರಡನೇ ಮಗಳು ಏನ್ ಮಾಡೋಳು? ಎರಡನೇ ಮಗಳು ಮಾಡ್ತಾಳೆ, ಈಗ ಒಬ್ಬಿಟ್ಟು ಮಾಡ್ಕೊಳಲ್ಲ. ನೈಸ್. ನಮ್ಮ ಅಮ್ಮ ನೋಡಿ, ಈ ಎಡೆಲೂ ಕೂಡ ಟೀ ಕುಡಿಲೇಬೇಕು. ಟೀ ಕುಡಿದಿಲ್ಲ ಅಂತಂದರೆ ತಲೆ ಓಡಲ್ಲ. ನಾನು ಒಂದು ಸ್ಪೈಸಿಯಾಗಿ ಚಿಲ್ಲಿ ಚಿಕನ್ ಮಾಡಿದ್ದೀನಿ ಗೈಸ್. ನೀವು ಅದ್ರದ್ದು ಇದನ್ನು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರ್ಬಹುದು ಅಂತ. ಸಿಗ್ನೇಚರ್ ಹಾಯ್ ರೆಡಿನಾ? ರೆಡಿ ರೆಡಿ. ನಮ್ ದೊಡ್ಡಮ್ಮನೂ ರೆಡಿ ಜೊತೆಲಿ ಅವಾಗ ಬಂದು ಮಾಡಕ್ಕೆ. ನಮ್ಮ ದೊಡ್ಡಮ್ಮನೂ 2 ಮಾಡೈತೆ, ನಮ್ಮ ಅಮ್ಮನೂ 2 ಮಾಡ್ಕೊಂಡೈತೆ. ಆಯ್ತು, ಮಾಡ್ಕೊಂಡೈತೆ. ನಮ್ಮ ಅಮ್ಮಂಗೆ ಅವಾಗ ನಾವೆಲ್ಲ ಹುಟ್ಟಿರೋದೇ ನಮ್ ದೊಡ್ಡಮ್ಮನ ಆಶೀರ್ವಾದದಿಂದ. ನಾನು, ನಂದೀಶ, ಮದನ್ನು, ಪೂರ್ಣಿ ಏನಿಲ್ಲ, ಪೂರ್ಣಿ ಚನ್ನಪಟ್ಟಣದಲ್ಲಿ. ನಾವು 4 ಜನ ಮಂಡ್ಯ. ಮದನ್ನು, ಅರ್ಪಿತಾ, ಅಮೃತ, ಸುಶೀಲಮ್ಮನ ಸಾಪು, ಶರ್ಮಿಳಾ, ನಂದೀಶ, ನೀನು. ಮಧು, ನಂದೀಶ. ನಮಸ್ತೆ. ಬೆಳ್ಳೂರು ಕ್ರಾಸು, ಚಿಂಚಿಂಗಿರಿ. ವೆಲ್ಕಮ್ ಟು ಅವರ್ ಹೋಮ್. ಹಬ್ಬಕ್ಕೆ ಸ್ವಾಗತ ಸುಸ್ವಾಗತ. ಹೊಸದಡ್ಕೊ ಯುಗಾದಿ ಹಬ್ಬ ನಿಮ್ಮ ಮನೇಲಿ, ಹೊಸದಡ್ಕೊ ನಮ್ಮ ಮನೇಲಿ. ನಿಮಗೋಸ್ಕರ ನೀವು ಹೇಳಿರೋ ಮೆನುಲೇನೆ ಚಿಲ್ಲಿ ಚಿಕನ್ನು, ಕಬಾಬು, ಮಟನ್ ಸಾಂಬಾರು ಎಲ್ಲ ಮಾಡಿದ್ದೀನಿ, ತಿನ್ನಬೇಕು.
ನೋಡಬೇಕು. ಮೇನ್ ಶೆಫ್ ನಮ್ಮ ಬಾವನ್ ಕೇಳಬೇಕು ನನ್ನ ಅಡುಗೆ ಹೆಂಗಿದೆ, ಕೈ ರುಚಿ ಅಂತ. ಕರೆಂಟ್ ಇಲ್ವಾ? ಕರೆಂಟ್ ಇಲ್ಲ, ಲೈಟ್ ಇಲ್ಲ. ಟ್ರೈ ಮಾಡು ಬೇಗ. ಮುದ್ದೆಯ ಒಂದೊಂದು ಸೀರೆ ಹಾಕೊಂಡು ಬ್ಲೌಸ್ ಹೊಲಿಸಿ ಕೊಟ್ಟವನೇ ಮಗ ಅಂದ್ಬಿಟ್ಟು ಇವಾಗ 2 ಹಾಕೊಂಡಿದ್ದೀನಿ. 10 ಸೀರೆಯಲ್ಲಿ ಈಗ ಒಂದು ಎರಡನೇ ದಿನಕ್ಕೆ. ಗ್ರೀನ್ ಚಾಪ್ಸ್ ಸೂಪರ್ ಅಣ್ಣ, ಕಬಾಬು ಸೂಪರ್, ಮಟನ್ನು ಸೂಪರ್, ಹೇಳಂಗೆ ಇಲ್ಲ. ಸುಳ್ಳು ಹೇಳ್ಬಾರ್ದು. ಕರೆಕ್ಟಾಗಿ ಆ ಮೂರು ಐಟಮ್ ಒಬ್ಬೊಬ್ರು ಮಾಡಿರೋದು. ಮೂರಲ್ಲಿ ಯಾವ್ದು ಜಾಸ್ತಿ ಇಷ್ಟ ಆಯ್ತು ಅದನ್ನ ಹೇಳ್ಬೇಕು. ನಂಗೆ ಗ್ರೀನ್ ಚಾಪ್ಸ್ ಇಷ್ಟ ಆಯ್ತು. ನಿಜ ನಾನು ಮಾಡಿದ್ದೀನಿ ಅಂತನಾ? ಚೆನ್ನಾಗಿತ್ತು. ನಿಜ ನೀವೇ ಮಾಡಿದ್ದ? ಪ್ರಾಮಿಸ್. ಚೆನ್ನಾಗಿತ್ತು. ಸ್ವಲ್ಪ ಅಡುಗೆ ಕಲ್ತಿದ್ದೀನಿ. ಆ್ಯಂಡ್ ನಮ್ಮ ಅವ್ವ ನೋಡಿ ಗಾಯ್ಸ್, ಅವ್ರ ಫೇವ್ರೆಟ್ ಗಂಟ್ಮುಳಿ ಹಾಕ್ಕೊಟ್ಟಿದ್ದೀವಿ. ಮರಿಬಾಡು ಅಂದರೆ ನಮ್ಮ ಅವ್ವಂಗೆ ಭಾರಿ ಇಷ್ಟ. ಬಿಳಿ ಕೋಳಿ ತಿನ್ನಲ್ಲ, ಅದಕ್ಕೆ ಮರಿಬಾಡು ಹಾಕ್ಕೊಟ್ಟಿದ್ದೀವಿ. ತಿನ್ನವ. ಆ್ಯಂಡ್ ಮಧುಗೌಡ ಅವರು ಅವ್ರ ಅಜ್ಜಿಗೋಸ್ಕರ ಇಷ್ಟು ಸಾಮಾನು ತಂದಿದ್ದಾರೆ. ಇದು ಶೇಕಡ ಒಂದು 6 ತಿಂಗಳ ಕಾಲ ದೂಡುತ್ತೆ ಮುಂದಕ್ಕೆ. ಮಧುಗೌಡ ಅವ್ರು ಎಲ್ಲರಿಗೂ ಊಟ ಕೊಡ್ತಾ ಇದ್ದಾಳೆ. ಭರ್ಜರಿ ಊಟ ಮಾಡಿಕೊಂಡು ಈಗ ಡೈರೆಕ್ಟ್ ರಾಮನಗರದಿಂದ ಬೆಂಗಳೂರು ಕಡೆಗೆ ಬಂದಿದ್ದೀವಿ. ಬಿಕಾಸ್ ದುರಂಧರ್ 2 ಮೂವಿಗೋಸ್ಕರ ಈ ಕಾರಲ್ಲಿ ನಾನು, ನಮ್ಮ ಭಾವ, ನಂದಿ, ನಮ್ಮ ಗಿಣಿನೇ ತಗೊಂಡಿದ್ದೀವಿ. ಲಾಸ್ಟ್ ಮೂಮೆಂಟಲ್ಲಿ ಬಂದ ನಂದಿ, ಮಧುಗೌಡ, ನಿಶಾ ಒಂದು ರೌಂಡ್ ಫುಲ್ ಸ್ಲೀಪು ಗೈಸ್. ರಾಮನಗರದಲ್ಲಿ ಮಲಗ್ದವಳು ಈಗ ಎದ್ದವಳೆ. ಇದು ದುರಂಧರ್ ಫಸ್ಟು ಒಂದು 1/4 ಭಾಗ ನೋಡಿ ಅಷ್ಟೇ, 25%. ಸ್ಟೋರಿ ಲೈನ್ ಎಲ್ಲ ಏನೂ ಗೊತ್ತಿಲ್ಲ. ನಮ್ಮ ನೀತಿ ನೋಡೇ ಇಲ್ಲ, ಆದ್ರೆ ಹಿಂಗೆ ಇದರಲ್ಲಿ ಕೆಲವರು ವ್ಲಾಗ್ ನೋಡ್ತಾರಲ್ಲ ಗೈಸ್, ಹಿಂಗೆ ಹಿಡ್ಕೊಂಡು ಮುಂದಕ್ಕೆ ಹೋಗ್ತಾರಲ್ಲ, ಸಿನಿಮಾನ ಹಂಗೆ ಹಿಡ್ಕೊಂಡು ಮುಂದಕ್ಕೆ ಹೊಂಟಾಗವನೆ. ಕ್ಲೈಮ್ಯಾಕ್ಸ್ ಅಂತ ತಿಳ್ಕೊಂಡು ಬರ್ತಾವನೆ. ಅದು ಹಿಂದಿ ಬೇರೆ ಲ್ಯಾಂಗ್ವೇಜು, ಮತ್ತು ಅವ್ರ ಅಪ್ಪನಾಣೆ ₹1 ಅರ್ಥ ಆಗಲ್ಲ. ಹೋಗ್ತಾ ಇದ್ದೀವಿ ಬೆಂಗಳೂರು. ಈ ರೋಡಿಗೆ ಬಂದು ತುಂಬ ದಿನ ಆಗಿತ್ತು ಗೈಸ್. ಹಳೆ ಮನೆಗೆ ಹೋಗ್ಬೇಕಾದ್ರೆ ಇದೇ ರೋಡಲ್ಲಿ ಹೋಗ್ತಾ ಇದ್ದು, ಈಗ ಈ ರೋಡಿಗೆ ಬರ್ತಾ ಇಲ್ಲ ಗೈಸ್. ಗ್ಯಾಪಲ್ಲಿ ಮಧುಗೊಂದು ಮತ್ತು ನಿಶಂಗೊಂದು ಶಾಲ್ ತಗೋವಾಗ ಬಂದಿದ್ದೀವಿ. 4 hours ಫಿಲಮ್ ಅಂತೆ, ಸಿಕ್ಕಾಬಟ್ಟೆ ಚಳಿ ಇರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡೋಗ್ತಾ ಇದ್ದೀವಿ. ಹೋಗುತ್ತೇನೋ? ಹಾಂ, ಗಿಫ್ಟು ಇಲ್ಲ ಸ್ಟೇರ್ಸ್ ಹೋಗ್ತಾ ಇದ್ದೀವಿ. ಗೈಸ್ ಫೈನಲಿ 4 hour ಮೂವಿ ಫಾರ್ ದಿ ಫಸ್ಟ್ ಟೈಮ್ ನನ್ನ ಲೈಫ್ ಟೈಮಲ್ಲಿ ನೋಡಿರೋದು. ಕೂತಿ ಕಾಲೇನೋ ಬಂದ್ಬಿಡ್ತು, ಬಟ್ ವರ್ತ್ ಇಟ್. ಚೆನ್ನಾಗಿತ್ತು ಮೂವಿ. ಹೆಂಗ್ರೋ, ಇಷ್ಟ ಆಯ್ತಾ? ಹಿಂದಿನೇ ಅರ್ಥ ಆಯ್ತಾ ಹೋಗ್ಲಿ? ಹಾಂ, ನೀನು ಅರ್ಥ ಮಾಡ್ಕೊಂಡ? ಇಷ್ಟ ಆಯ್ತಾ ಗೈಸ್? ಚೆನ್ನಾಗಿತ್ತು. ಒಂದು ಸ್ಪೈ ಆಗಿ ಪಾಕಿಸ್ತಾನ್ಗೆ ಹೋಗಿ ಹೆಂಗೆಲ್ಲ ಇರ್ತಾರೆ ಅಂತ ಹ್ಯಾಟ್ಸ್ ಆಫ್. ಸರದಾಗಿತ್ತು. ಎಲ್ಲದ ಅವನು ಹೆಂಗಿತ್ತಪ್ಪ ರಾಜ್ಕುಮಾರ್? ನಿಶಾ ಅರ್ಥ ಆಯ್ತಾ? ನಿದ್ದೆ ಮಾಡಲಿಲ್ವಾ? ಮಧುಗೌಡ ಅವರೇ ಇಷ್ಟ ಆಯ್ತಾ? ಇಷ್ಟ ಗೈಸ್. ಈಗ ಫಿಲಮ್ ನೋಡೋಕ್ಕೆ ಅಂತಲೇ ಬೆಂಗಳೂರಿಗೆ ಬಂದಿದ್ದು. ಈಗ ಫಿಲಮ್ ಮುಗಿಸ್ಕೊಂಡು ತಿರ್ಗಾ ಊರಿಗೆ ಹೋಗ್ತಾ ಇದ್ವಿ. ಏನು ಏನು ಬರುತ್ತೆ ಟಿವಿಲಿ? ಏನು ನಮ್ಮವು ಅಂದರೆ? ಏನು ಮಾಡ್ತೀನಿ ನಾನು? ಮಧು ಅಕ್ಕ ನೋವು ವಿಡಿಯೋ ಬರ್ತದಾ? ಎಲ್ಲಿ ಬರ್ತದೆ? ಟಿವಿಲಿ. ಯೂಟ್ಯೂಬಾ? ಯೂಟ್ಯೂಬ್ ಹಾಕೊಡ್ಲಾ? ಅಂಗನವಾಡಿಗೆ ಹೋಗಲ್ಲ ನೀನು? ನಾನು ಯಾಕೆ ಮಾತಾಡಿಸ್ತಿಲ್ಲ ನಮ್ಮನ್ನ? ನೀನ್ ಮನೆ ಕಬಿಟ್ಟಿದ್ದು ಡವ್ ಮಾಡ್ತಿದ್ದ? ಮಲಿಕೊಂಡ್ಬಿಟ್ಟಿದ್ರೆ ಡವ್ ಮಾಡ್ತಿದ್ದೆ ಅಂತ ನೋಡಿ. ನಡಿ ಹೋಗೋಣ ಈಗ ಸ್ಕೂಲ್ಗೆ. ಏನ ಯಾವ್ದು ಬೇಕು ನೋಡು ನೀನು, ಎತ್ತಾಗೋಗ್ಲಿ. ಹಾ, ಆಮೇಲೆ ತೆಗಿಲ ಕೈಯ. ಹಾ, ನೋಡಲ್ಲಿ. ಹಾ, ಇದು ಅದಾ? ನಮ್ಮ ವಿಡಿಯೋದಲ್ಲಿ ಯಾರ್ಯಾರು ಬರ್ತಾರೆ ಶ್ರೀನಿ? ಯಾರು? ನಿಖಿಲ್ ಅವರು. ಗೊತ್ತಾ ಯಾರು ನಿಖಿಲ್ ಅಂದ್ರೆ?
ಯಾರು ಹೇಳು? ಗೊತ್ತಿಲ್ಲ. ಮಧು ಅಕ್ಕನ ಗಂಡ ಅಲ್ಲಿ ಬಂದ್ರು ನೋಡು. ಟಿವಿ ನಮ್ಮ ಬ್ಲಾಗ್ಸ್ ನೋಡ್ತೀಯ ನೀನು ಟಿವಿಗೆ ಹಾಕೊಂಡು? ನೋಡಿ ಗೈಸ್, ನಮ್ಮ ಬ್ಲಾಗ್ಸ್ನ ನೋಡೋಕೆ ನಮ್ಮನೇಲಿ ಒಬ್ಬ ಸಬ್ಸ್ಕ್ರೈಬರ್ ಇದ್ದಾನೆ. ಇಷ್ಟನಾ ನಾವು ಮಾತಾಡೋದು? ಅದು ಮಧು ಅಕ್ಕನ ಮನೆ. ಇನ್ನೂ ಹೋಗಿಲ್ಲ, ಇಲ್ಲೇ ಅವರೇ ಮನೇಲಿ. ಕರ್ಕೊಬರ್ಬೇಕಿತ್ತು. ನೆನ್ನೆ ಮಾತಾಡ್ಲಿವಲ್ಲ ನೀನು? ಅರ್ಲಿ ಮಾರ್ನಿಂಗ್ ಬಂದು ಕಾಯಿ ಕೀಳಿಸ್ತಾ ಇದ್ದೀನಿ ನೋಡಿ. ಮಧು ಅವ್ರಿಗೆ ಕಾಯಿ ಇಲ್ಲ ಅಂತಂದರು. ಸೊ ನಮ್ಮ ತೋಟದಲ್ಲಿ ಕಾಯಿ ಕೀಳ್ತಾ ಇದ್ದಾರೆ. ಒಂದು 3-4 ಮರದಲ್ಲಿ ಎಮರ್ಜೆನ್ಸಿಗೆ ಕೀಳಬೇಕು. ಹಬ್ಬ ಯಾರೂ ಬರಲ್ಲ ಗೈಸ್, ಕಾಯಿ ಕೀಳೋರಂತ ಭಾರಿ ಟಾಸ್ಕು ಹಳ್ಳಿ ಕಡೆ. ಸೊ 1-2 ಚೀಲ ಎತ್ಕೊಂಡು ನಂದೀಶನೇ ತಗೊಂಡು ಬಂದು. ಗುಡ್ ಮಾರ್ನಿಂಗ್. ಅವರಾಗಲೇ ನಮ್ಮ ಅಜ್ಜಿ ಮನೆಗೆ ಹೋದ್ರು. ಅವಳಿಗೇನೋ ರೊಟ್ಟಿ ತಿನ್ನಬೇಕು ಅನಿಸ್ತಾಯ್ತಂತೆ. ಸೊ ನಮ್ಮ ಅಜ್ಜಿ ಕೈ ಸೌದೆ ಒಲೆಯಲ್ಲಿ ರೊಟ್ಟಿ ಮಾಡ್ತಾರೆ. ಸೊ ಅದಕ್ಕೆ ನಮ್ಮ ಅಜ್ಜಿಯವ್ರು ಊರಿಗೆ ಹೋಗೋರೆ. ಕಾಯಿ ಕೀಳಿಸ್ಕೊಂಡು ನಾವು ಹೋಗ್ಬೇಕು ಅಲ್ಲಿಗೆ. ಬಾಯ್ 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 ಬಾವಾಜಿ. ಏನಿಶಾ ನಮ್ಮ ಅಜ್ಜಿ ಜೊತೆ ಗುಟ್ಟಾಗಿ ಮಾತಾಡ್ತಾ ಇದ್ದಿ? ಹಾಂ, ಬನ್ನಿ ಮೈಸೂರಿಗೆ ಅಂದೆ. ಮೈಸೂರಿಗಂತೆ ಹೋಗು. ಅಯ್ಯೋ, ಯಾವಾಗ ಕೇಳಿದ್ರೆ ಕಾಯಿ ಕೀಳಿಸ್ಬೇಕು ಮಗ, ಗೊದ್ಮಟ್ಟೆ ತಕ್ಕಬೇಕು ಮಗ, ಅವು ಮಗ ಇವು ಮಗ, ಬರೀ ನಮ್ಮ ಅವ್ವನ ಇದೇ ಕತೆ. ಬಾಯ್ 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 ಬಾಯ್. ಕೋಯ್ಸ್ ಕಾರ್ನ ವಾಷಿಂಗ್ ಬಿಟ್ಟಿದ್ದು ತುಂಬ ಗಲೀಜಾಗ್ಬಿಟ್ಟಿತ್ತು. ಸೊ ಒಂದು ರೌಂಡ್ ನೀಟಾಗಿ ವಾಶ್ ಮಾಡಿಸಿದ್ದೀನಿ. ಒಳಗಡೆ ನಮ್ಮ ಕಾರ್ದು ಇಂಟೀರಿಯರು ವೈಟ್ ಇದೆ. ಸೊ ಬೇಗ ಗಲೀಜಾಗ್ಬಿಡುತ್ತೆ. ಆಮೇಲೆ ನೋಡಿ ಇಲ್ಲಿ ಸನ್ ರೂಫು ನಮ್ಮ ಪದ್ದು ಮತ್ತು ನಮ್ಮ ಶ್ರೀನಿ ಮಾಡಿರೋ ಕತೆ ಫುಲ್ಲು ಗಲೀಜಾಗ್ಬಿಟ್ಟಿದೆ. ಅದಕ್ಕೆ ನೀಟಾಗಿ ಒಂದು ರೌಂಡು ಕಾರ್ನ ವಾಶ್ ಮಾಡಿಸಿದ್ದೀವಿ. ಬಟ್ ನಾವಿನ್ನೂ ವಾಶ್ ಆಗಿಲ್ಲ. ಗಂಟ್ಲು ಬೇರೆ ಕಟ್ಕೊಬಿಟ್ಟೈತೆ. ಎಷ್ಟು ಬಿಸಿಲು ಅಂತಂದರೆ ಗೈಸ್, ಲಿಟ್ರಲ್ಲಿ ಸಿಕ್ಕಾಬಟ್ಟೆ ಬಿಸಿಲು. ಕಾರಿನ ಕೆಳಗಡೆ ಇಳಿಯೋಕ್ಕಾಯ್ತಾ ಇಲ್ಲ. ಕಾರಿಂದ ಕೆಳಗಡೆ ಇಳಿದ್ರೆ ತಲೆ ಮೇಲೆ ರಪ್ಪ ಅಂತ ಸೂರ್ಯನೇ ಬಂದು ಕೂತಿರೋಂಗೈತೆ. ಹೆಂಗ್ರ ನಮ್ಮ ನಂದಿ ಒಂದು ರೌಂಡು ಟ್ಯಾನ್ ಆಗ್ಬಿಟ್ಟ. ನಾನು ಟ್ಯಾನ್ ಆಗ್ಬಿಟ್ಟಿದ್ದೀನಿ ಗೈಸ್. ಹೋಗಿ ಒಂದು ಸತಿ ಸಲೂನಲ್ಲಿ ನೀಟಾಗಿ ಮಾಡಿಸ್ಕೋಬೇಕು ಎಲ್ಲನೂ. ಡಿಟ್ಯಾನು, ಕಟ್ಟಿಂಗು, ಶೇವಿಂಗು ಎಲ್ಲ ಗ್ರೂಮಿಂಗ್ ತಗೋಬೇಕು ಗೈಸ್. ಹೊಸ ಕಾಮಗಾರಿನ ಕೈಗೆ ಎತ್ಕೊಂಡಿದ್ವಿ. ಇಲ್ಲಿ ನಮ್ಮ ಮನೆ ಪ್ಯಾಸೇಜಲ್ಲಿ ಸಿಕ್ಕಾಬಟ್ಟೆ ಹುಲ್ಗಳೆಲ್ಲ ಬೆಳೆದ್ಬಿಟ್ಟಿತ್ತು. ಸೊ ಈ ಆಯುಧದಿಂದ ಅದನ್ನು ಕ್ಲೀನ್ ಮಾಡ್ತಾಯಿದ್ದೀವಿ. ಬನ್ನಿ ನಂದೀಶ್ ಅವರೇ, ಹಿಂದೆಗಡೆ ಸ್ಟಾರ್ಟ್ ಮಾಡಿ. ನಂದೀಶ್ ನೋಡಿ ಗೈಸ್ ಹೆಂಗೆ ಸ್ಟಾರ್ಟ್ ಮಾಡ್ತಾನೆ. ಹಾಂ, ಹಿಡ್ಕೊಳ್ಳಲ್ಲಿ ಇದು ಆನ್ ಮಾಡಿ, ಇದು ಆನ್ ಮಾಡು. ಹಾಂ, ಹಾಂ, ಸ್ಟಾರ್ಟ್. ಪ್ರೆಷರೇ ಕೊಟ್ಟಿಲ್ಲ, ಆಗಲೇ ಕಿತ್ಕೊ ಹೋಯ್ತೈತೆ. ಪ್ರೆಷರ್ ಕೊಡು. ಓಯ್, ಕಾಲು ಹೊಡಿಯುತ್ತೋ. ಚೆನ್ನಾಗೈತೆ. 26 kg 80 ಗ್ರಾಮ್ ಇದೆಯಾ, ಸಾಧನೆ ಮಾಡಿದ್ಯಾ. ಎಷ್ಟು ವಯಸ್ಸು ನಿನಗೆ? ಜುಲೈ 24 ಬಂದರೆ 9 ವರ್ಷ. 9 ವರ್ಷಕ್ಕೆ 26 kg. ಬಾ ಮಂಗ ನೀನು ನಿಂತ್ಕೋ. ಓ ಅಣ್ಣ ಕರೆಕ್ಟಾಗಿ ಹೇಳಿದೆ ಗುರು. 12 kg. 12 kg. ಶ್ರೀನಿ, ಈಗ ಆಯ್ತು. ಮಧು ಅಕ್ಕ ಏನಾಗೈತೆ ಹೇಳು? ಬಚ್ಚಿ ಬಸ್ರಿ. ನೋಡಿ ಗೈಸ್, ಮಕ್ಳುಗಳಿಗೆ ಎಲ್ಲ ಗೊತ್ತೈತದೆ. ಇವತ್ತಿನ ಜನರೇಷನ್ ಮಕ್ಳುಗಳಿಗೆ ಬಸ್ರಿ ಅಂತ ಅವನೇ. ಇವನು 12 kg ಅವನೇ. ನಮ್ಮ ಪದ್ದು 26 kg ಅವಳೆ. ನಾನು ಎಷ್ಟಿದ್ದೀನಿ ಗೊತ್ತಾ ಗೈಸ್? ತೋರಿಸ್ತೀನಿ. 100 kg ಇರ್ಬೋದು. 72.5.